ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತ್ರಿಭುವನ್. ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ NMMS SAT ಸೈನ್ಸ್ ಬಗ್ಗೆ ಟೀಚ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮೇನ್ ಟಾಪಿಕ್ 7th ಸೈನ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 7th ಸೈನ್ಸಲ್ಲಿ ಆ್ಯಕ್ಚುಲಿ ಹೋಗ್ಬೇಕಾದ್ರೆ ಅದರ ಟಾಪಿಕ್ ನೇಮ್ ಇಸ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಒಟ್ಟಿಗೆ ತೊಗೊಂಡಿದ್ದೀನಿ. ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸಲ್ಲಿ ತೊಗೋಬೇಕಾದ್ರೆ ಮೇಜರ್ ಆಗಿ ಅಲ್ಲಿ ನಿಮಗೆ ಕಂಟೆಂಟ್ನ ಹೇಳ್ಬೇಕಾದ್ರೆ ಕೆಲವೊಂದನ್ನ ಕಂಟೆಂಟ್ನ ಬೋರ್ಡ್ ಮೇಲೆ ಬರ್ದಿರಲ್ಲ, ಬಟ್ ಎಕ್ಸ್ಪ್ಲನೇಷನ್ ಹೇಳ್ಬೇಕಾದ್ರೆ ಇಲ್ಲಿ ಟೀಚರ್ ಹೇಳ್ತಾ ಇರ್ತೀನಿ, ಅದನ್ನ ನೀವು ನೋಟ್ ಮಾಡ್ಕೊಂಡು ಹೋಗ್ತಾರೆ. ಜಸ್ಟ್ ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಆಟೋಟ್ರೋಪ್ಸ್ ಅಂಡ್ ಎಟಿರೋಟ್ರೋಪ್ಸ್, ನ್ಯೂಟ್ರಿಷನ್ ಪ್ಲಾಂಟ್ಸ್ ಅಲ್ಲಿ ಹೋಗ್ಬೇಕಾದ್ರೆ ಆಟೋಟ್ರೋಪ್ಸ್ ಅಂಡ್ ಎಟಿರೋಟ್ರೋಪ್ಸ್ ತಗೊಂಡಿದ್ದೀರಿ. ಆಕ್ಚುಲಿ ಬೇಕಾದ್ರೆ ನ್ಯೂಟ್ರಿಷನ್ ಹೋಗ್ಬೇಕಾದ್ರೆ ದಿಸ್ ನರಿಸಸ್ ದ ಬಾಡೀಸ್. ನರಿಸಸ್ ದ ಬಾಡೀಸ್ ಅಲ್ಲಿ ಹೋಗ್ಬೇಕಾದ್ರೆ ಮೇನ್ ಟಾಪಿಕ್ ಈಸ್ ನ್ಯೂಟ್ರಿಯೆಂಟ್ಸ್. ನ್ಯೂಟ್ರಿಯೆಂಟ್ಸ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸ್, ಫ್ಯಾಟ್ಸ್ ಮತ್ತೆ ಮಿನರಲ್ಸ್ ಅದೆಲ್ಲ ಕಂಟೆಂಟ್ ಇದ್ದೇ ಇರುತ್ತೆ. ಅದೆಲ್ಲ ಕಾಮನ್ ಆಗಿ ಹೇಳ್ಬೇಕಾದ್ರೆ ನೋಡ್ಕೊಳ್ಳೋದು ಯಾವ್ದಿಲ್ಲಿ ಜಸ್ಟ್ ನರಿಸಸ್ ದ ಬಾಡೀಸ್ ಅಂದ್ರೆ ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗುತ್ತೆ. ನಮ್ಮ NMMS ಕಂಟೆಂಟ್ಗೆ ತಗೋಬೇಕಾದ್ರೆ ಮೇಜರ್ ಟಾಪಿಕ್ ಇಲ್ಲಿ ಫೋಟೋಸಿನ್ಸ್ ಕೇಳ್ಬೋದು. ಫೋಟೋಸಿನ್ಸಿಸ್ ಗೊತ್ತಾಯಿದೆ. ಫೋಟೋ ಮೀನ್ಸ್ ಲೈಟ್, ಸಿಂಥೆಸಿಸ್ ಮೀನ್ಸ್ ಮೇಕಿಂಗ್. ಯಾವ್ದನ್ನ ಥ್ರೂ ಸನ್ಲೈಟ್ ನ ಯೂಸ್ ಮಾಡಿಕೊಂಡು ವಿತ್ ಇನ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಅಲ್ಲಿ ಯೂಸ್ ಮಾಡಿಕೊಂಡು ಆಕ್ಚುಲಿ ಹೋಗ್ಬೇಕಾದ್ರೆ ಫುಡ್ ನ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ದಟ್ ಇಸ್ ಕ್ಲೋರೋಫಿಲ್ಸ್. ಆಕ್ಚುಲಿ ಬೇಕಾದ್ರೆ ಪ್ಲಾಂಟ್ ಪ್ರಿಪೇರ್ ದೇರ್ ಓನ್ ಫುಡ್ ಬೈ ಯೂಸಿಂಗ್ ಸನ್ಲೈಟ್, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಮಿನರಲ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್. ಆಕ್ಚುಲಿ ಅದರಲ್ಲಿ ಬರೋದು ಯಾವ್ದಿಲ್ಲಿ ನಮ್ಗೆ ಇಲ್ಲಿ ಕಂಟೆಂಟ್ ತೋರಿಸಿದೀನಿ. ಕಂಟೆಂಟ್ ತೋರಿಸ್ಬೇಕಾದ್ರೆ ಕಾರ್ಬೋಹೈಡ್ರೇಟ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ. ಕಾರ್ಬೋಹೈಡ್ರೇಟ್ ನ ಅನದರ್ ಫಾರ್ಮ್ ಇಸ್ ಸ್ಟಾರ್ಚ್ ಅಂತ ಕರಿತೀವಿ. ಸ್ಟಾರ್ಚ್ ಅದನ್ನ ಎಕ್ಸಾಂಪಲ್ ತಗೋಬೇಕಾದ್ರೆ ಅದನ್ನು ಟೆಸ್ಟ್ ಕೂಡ ಕೇಳಿದ್ದಾರೆ ತುಂಬಾ ಸಲ. ದಿಸ್ ಅಯೋಡಿನ್ ಟೆಸ್ಟ್. ಯಾವ್ದನ್ನ ಅಯೋಡಿನ್ ಟೆಸ್ಟ್ ಅಂತ ತಗೊಳ್ತಾರೆ. ನಮಗೆ ಬರೋ ರಿಸಲ್ಟ್ ಹೇಗಿರುತ್ತೆ? ಡಾರ್ಕ್ ಬ್ಲೂಯಿಶ್ ಇನ್ ಕಲರ್ ಬರುತ್ತೆ. ಆಕ್ಚುಲಿ ಅದು ಬಂದ್ರೆ ಅದ್ರ ಕಂಟೆಂಟ್ ಸ್ಟಾರ್ಚ್ ಅಂತ ಕನ್ಫರ್ಮೇಶನ್ ಆಗುತ್ತೆ. ಆಮೇಲೆ ಹೇಳ್ಬೇಕಾದ್ರೆ ಈ ಫೋಟೋಸಿಸ್ ನಡಿಬೇಕಾದ್ರೆ ಇಂಪಾರ್ಟೆಂಟ್ ಅಲ್ಲಿ ಸ್ಟೊಮ್ಯಾಟೋ ಇಸ್ ವೆರಿ ಇಂಪಾರ್ಟೆಂಟ್. ಸ್ಟೊಮ್ಯಾಟೋ ಏನ್ ಮಾಡ್ತಿರುತ್ತೆ? ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಕಾರ್ಬನ್ ಡೈಆಕ್ಸೈಡ್ ಅಬ್ಸರ್ವ್ ಹಾಕೋದು, ಆಕ್ಸಿಜನ್ ರಿಬೇಟ್ ಮಾಡೋದು ಕೂಡ ನೋಡ್ಕೊಳುತ್ತೆ. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ನೆಕ್ಸ್ಟ್ ಎಪರೇಷನ್ ಆಫ್ ವಾಟರ್ಸ್. ನಮ್ಗೆ ಇಲ್ಲಿ ಫೋಟೋಸಿಸ್ ಆಗ್ಬೇಕಾದ್ರೆ ವೇಸ್ಟ್ ಆಫ್ ವಾಟರ್ಸ್, ಆಕ್ಸಿಜನ್ ಮತ್ತೆ ವಾಟರ್ ಕಂಟೆಂಟ್ ಎರಡು ವೇಸ್ಟ್ ಆಗಿ ಹೋಗ್ತಿರುತ್ತೆ. ಆ ಎಕ್ಸೆಸ್ ಆಫ್ ವಾಟರ್ ನ ತೆಗೆದುಹಾಕೋದು ಸ್ಟೊಮ್ಯಾಟೋ. ಓಕೆ, ನೆಕ್ಸ್ಟ್ ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನ್ಸ್. ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನ್ಸ್ ಎಕ್ಸಾಂಪಲ್ ತಗೋಬೇಕಾದ್ರೆ ಆಲ್ ಅನಿಮಲ್ಸ್ ಆರ್ ನೋನ್ ಎಸ್ ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನ್ಸ್. ಯಾಕೆಂದ್ರೆ ಆಲ್ ಅನಿಮಲ್ಸ್ ಆರ್ ಡಿಪೆಂಡ್ಸ್ ಆನ್ ಪ್ಲಾಂಟ್ಸ್ ಅಂದ್ರೆ ಅದರ್ ಅನಿಮಲ್ಸ್ ತಗೋಬಹುದು. ಅದಕ್ಕೆ ಫಾರ್ ಫುಡ್ಗೋಸ್ಕರ ಆ ತರ ತಗೊಂಡೋದ್ರೆ ಹೆಟೆರೋಟ್ರೋಪ್ಸ್ ಅಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಪ್ಯಾರಾಸಿಟಿಕ್, ಅದೊಂದು ಸಾಪ್ರೋಫೈಟ್ಸ್. ಪ್ಯಾರಾಸಿಟಿಕ್ ಹೆಸರಲ್ಲಿ ಹೇಳ್ತೀವಿ, ಡಿಪೆಂಡ್ಸ್ ಆನ್ ಅದರ್ಸ್ ಫಾರ್ ಫುಡ್ಗೋಸ್ಕರ ಡಿಪೆಂಡ್ ಆಗಿರುತ್ತೆ. ಎಕ್ಸಾಂಪಲ್ಸ್ ಕಸ್ಕುಟ, ನಿಮ್ಮ ಟಾಪಿಕ್ ಅಲ್ಲಿ ಇರೋದು ಕಸ್ಕುಟ ಇದೆ. ಕಸ್ಕುಟ ಒನ್ ಆಫ್ ದ ಪ್ಲಾಂಟ್ಸ್. ಈ ಪ್ಲಾಂಟ್ಸ್ ಡೈರೆಕ್ಟ್ ಆಗಿ ಒಂದು ಬೇರೆ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡೋಕೆ ಯೆಲ್ಲೋ ಕಲರ್ ಇರುತ್ತೆ, ಯೆಲ್ಲೋ ಇಶ್. ಕ್ವಶನ್ ಕೇಳ್ಬೇಕಾದ್ರೆ ಒಂದ್ಸರಿ ಹಾಗೆ ಕೇಳಿದ್ದಾರೆ, ಯೆಲ್ಲೋ ಥ್ರೆಡ್ ಲೈಕ್ ಸ್ಟ್ರಸ್ ಅಂತ ಕೇಳಿ ಇಟ್ ಈಸ್ ಎಕ್ಸಾಂಪಲ್ ಆಫ್ ಪ್ಯಾರಾಸಿಟಿಕ್ ಅಂತ ಕೇಳ್ಬಿಟ್ಟಿದ್ದಾರೆ. ಅದಕ್ಕೆ ಅಲ್ಲಿಗೆ ಆಪ್ಷನ್ ಕೊಡ್ಬೇಕಾದ್ರೆ ಕಸ್ಕುಟ ಅದು ಕೂಡ ಕೇಳಿದ್ದಾರೆ. ಅದೇ ಕಸ್ಕುಟ ಇಸ್ ಒನ್ ಆಫ್ ದ ಪ್ಲಾಂಟ್ಸ್. ಅದಕ್ಕೆ ಪ್ಯಾರಾಸಿಟಿಕ್. ಪ್ಯಾರಾಸಿಟಿಕಲಿ ಅನದರ್ ಫಾರ್ಮ್ ಹೋಗ್ಬೇಕಾದ್ರೆ ಒಂದು ಫುಡ್ ಚೈನ್ ಅಂತ ತಗೋತೀವಿ. ಏನಂತೀವಿ? ಫುಡ್ ಚೈನ್ಸ್. ಫುಡ್ ಚೈನ್ ಹೋಗ್ಬೇಕಾದ್ರೆ ಲಿಂಕ್ ಹೇಗಿರುತ್ತೆ ಅಂತ ಗ್ರಾಸ್ ಅಪ್ಪರ್ ಗ್ರಾಸ್ ಡಿಪೆಂಡ್ ಆಗಿರುತ್ತೆ. ಗ್ರಾಸ್ ಅಪ್ಪರ್ನ ಫ್ರಾಗ್ ಡಿಪೆಂಡ್ ಆಗಿರುತ್ತೆ. ಫ್ರಾಗ್ ಆಗಿ ಹೋಗ್ಬೇಕಾದ್ರೆ ಫ್ರಾಗ್ ಡಿಪೆಂಡ್ ಆಗಿರುತ್ತೆ. ಫ್ರಾಗ್ನ ಸ್ನೇಕ್ ಇಂದ ಹೀಗಲ್ ಇಂದ ಡಿಕಾಂಪೋಸರ್ಸ್. ಆಕ್ಚುಲಿ ಉಲ್ಟಾ ಬರ್ದೀನಿ, ಪರವಾಗಿಲ್ಲ, ನಾವ್ ಹಿಂಗ್ ತಗೋಬಹುದು. ಈ ತರ ಡಿಪೆಂಡ್ ಆಗಿರುತ್ತೆ ಅಂತ ಆ ತರ ತಗೊಂಡೋದ್ರೆ ಆಕ್ಚುಲಿ ಅದ್ರ ಪ್ಯಾಸಿಟಿಕ್ ಹೇಗಿರುತ್ತೆ ಅನ್ನೋಕ್ಕೆ ಕೂಡ ತಗೋಬಹುದು. ಇಲ್ಲಿ ಅಲ್ಲಿಂದ ಹೋದ್ರೆ ಇಲ್ಲಿ ನಾನು ಮೊದಲೇ ಫೈನಲ್ ಆಗಿ ಹೇಳಿದ್ದೀನಿ ಜಸ್ಟ್ ಡಿಕಂಪೋಸರ್ಸ್ ಅಂತ. ಡಿಕಂಪೋಸ್ ಯಾವ್ದ್ರಲ್ಲಿ? ಫಂಗೈ ಅಂಡ್ ಬ್ಯಾಕ್ಟೀರಿಯಾಸ್ ಎರಡು ಕೂಡ ಡಿಕಂಪೋಸ್ ಅಂದ್ರೆ ಡೆತ್ ಆದ್ಮೇಲೆ ಅದನ್ನ ಕಂಪ್ಲೀಟ್ ಡಿಕಂಪೋಸ್ ಮಾಡಿ ಅದು ಫರ್ಟೈಲ್ ಸಾಯಿಲ್ ಗೆ ಕನ್ವರ್ಟ್ ಮಾಡುತ್ತೆ. ಯಾವ್ದ್ರಲ್ಲಿ? ಫಂಗೈ ಅಂಡ್ ಬ್ಯಾಕ್ಟೀರಿಯಾಸ್. ನೆಕ್ಸ್ಟ್ ಅನದರ್ ಈಸ್ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್. ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಹೋಗ್ಬೇಕಾದ್ರೂ ಅಷ್ಟೇ ಎಷ್ಟಿರುತ್ತೆ? ಇನ್ಸೆಕ್ಟ್ಸ್ ನ ಕನ್ಸ್ಯೂಮ್ ಮಾಡ್ತಾರೆ ಅಥವಾ ಫೀಡ್ ಮಾಡೋದು. ಯಾವ್ದಕ್ಕೋಸ್ಕರ? ಫಾರ್ ನೈಟ್ರೋಜನ್ಗೋಸ್ಕರ. ಆ ನೈಟ್ರೋಜನ್ ಕಂಟೆಂಟ್ ನ ಸಪೋರ್ಟಿವ್ ಅಥವಾ ರೂಟ್ಸ್ ಅಲ್ಲೋ ಅಥವಾ ಬೇರೆ ಇದರಲ್ಲಿ ಅದು ಅಬ್ಸರ್ವ್ ಮಾಡುವಂತ ಕೆಪಾಸಿಟಿ ಇಲ್ಲದೆ ಇರೋದನ್ನೇ ಆ ಪ್ಲಾಂಟ್ಸ್ ಈ ನೈಟ್ರೋಜನ್ ಅಟ್ಮಾಸ್ಫಿಯರ್ ನೈಟ್ರೋಜನ್ ನ ಡೈರೆಕ್ಟ್ ಆಗಿ ಆ ಇನ್ಸೆಕ್ಟ್ಸ್ ಮುಖಾಂತರ ತಗೊಳುತ್ತೆ. ಇನ್ಸೆಕ್ಟ್ಸ್ ಅದನ್ನ ಏನಾದ್ರು ಬಿದ್ರೆ, ಅದ್ರ ಮೇಲಾದ್ರೂ ಟಚ್ ಆದ್ರೆ ಅಥವಾ ಮೇಲೆ ಬಿದ್ರೆ ಅದನ್ನ ಫೀಡ್ ಮಾಡಿ ನೈಟ್ರೋಜನ್ ನ ಕನ್ಸ್ಯೂಮ್ ತಗೊಳುತ್ತೆ. ಯಾವುದಕ್ಕೆ? ಫಾರ್ ಪ್ರೋಟೀನ್ಸ್ಗೋಸ್ಕರ. ಎಲ್ಲಾ ಪ್ರೋಟೀನ್ಸ್ ಅದು ಹೇಗಿರುತ್ತೆ ಅಂದ್ರೆ ಆಲ್ಮೋಸ್ಟ್ ನಾವು ತಿನ್ನೋ ಎಲ್ಲ 100% ಪ್ರೋಟೀನ್ಸ್ ನೈಟ್ರೋಜನ್ ಬೇಸ್ ಮೇಲೆ ಆಗಿರುತ್ತೆ. ಆ ತರ ನೋಡ್ಬೇಕಾದ್ರೆ ನೈಟ್ರೋಜನ್ ಎಷ್ಟಿರುತ್ತೆ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ? 78% ಇದೆ. 78% ಇದ್ರೂ ಕೂಡ ಬಟ್ ಡೈರೆಕ್ಟ್ ಆಗಿ ತೊಗೊಳಕ್ಕೆ ಆಗೋದಿಲ್ಲ. ಆದ್ರೆ ಇಂಡೈರೆಕ್ಟ್ ಆಗಿ ತಗೋತೀವಿ. ಇಂಡೈರೆಕ್ಟ್ ತಗೋಬೇಕಾದ್ರೆ ಹೇಗಿರುತ್ತೆ? ಫಾರ್ ಯಾವ್ದ್ರಿಂದ? ಪಲ್ಸಸ್, ಕಾಳುಗಳಿಂದ ತಗೋತೀವಿ. ಕಾಳುಗಳಿಂದ ಆದ್ರೆ ಎಕ್ಸಾಂಪಲ್ಸ್ ಅದನ್ನ ಹೇಗೆ ತಗೋಬೇಕಾದ್ರೆ ಲೆಗ್ಯುಮಿನಸ್ ಪ್ಲಾಂಟ್ಸ್ ಹೇಳಿದ್ದಾರೆ. ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂದ್ರೆ ನಾವು ತಿನ್ನೋ ಎಲ್ಲಾ ರೀತಿ ಕಾಳುಗಳು, ಹಸಿರು ಕಾಳು,
ಅಥವಾ ಬ್ಲಾಕ್ ಗ್ರಾಮ್ಸು ಮತ್ತು ಗ್ರೀನ್ ಗ್ರಾಮ್ಸು ಮತ್ತು ಹುರುಳಿಕಾಳು ಕಾಮನ್ ಆಗಿ ಎಲ್ಲ ಕೂಡ ತಗೋತೀವಿ. ಅದೆಲ್ಲವನ್ನು ನಾವಿಲ್ಲಿ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಕರಿತೀವಿ. ಆ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಅದರ ರೂಟ್ ನಾಡಿಲ್ಸ್ ಹೆಸರು ಹೇಳ್ಬಿದ್ದೀನಿ. ರೂಟ್ ನಾಡಿಲ್ಸ್ ಅಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾಸ್ ಅಂತ ಇರುತ್ತೆ. ಆ ರೈಸೋಬಿಯಂ ಬ್ಯಾಕ್ಟೀರಿಯಾಸ್ ನೋಡ್ಬೋದು. ಅದನ್ನ ತೆಗೆದ್ರೆ ದಿಸ್ ವೈಟ್ ಸ್ಪಾಂಜಸ್ ತರ ಇರುತ್ತೆ. ಆ ರೈಸೋಬಿಯಂ ಬ್ಯಾಕ್ಟೀರಿಯಾಸ್ ಏನ್ ಮಾಡುತ್ತೆ, ಈ ಅಟ್ಮಾಸ್ಫಿಯರ್ ನೈಟ್ರೋಜನ್ ನ ಅಬ್ಸರ್ವ್ ಮಾಡ್ಕೊಂಡು ಅದು ಎಲ್ಲಿಗೆ ಹೋಗುತ್ತೆ, ನಾವು ತಿನ್ನೋ ಕಾಳುಗಳಿಗೆ ಸಪ್ಲೈ ಕೊಡುತ್ತೆ. ನಾವು ಆ ಕಾಳುಗಳನ್ನ ತಿಂದ್ರೆ ಅಂದ್ರೆ ಕನ್ಸ್ಯೂಮ್ ಮಾಡಿ ನಮ್ಮ ಊಟದಲ್ಲಿ ಬಳಸ್ಕೊಂಡು ತಿಂದ್ರೆ ಆ ಪಲ್ಸಸ್ ಏನಾಗ್ತಿರುತ್ತೆ, ನಮ್ಮ ಮೇಜರ್ ಕಾನ್ಸೆಪ್ಟ್ DNA ಅಂಡ್ RNA ಹೋಗಿ ಜಾಯ್ನ್ ಆಗುತ್ತೆ. ಯಾವುದೇ DNA ಅಂಡ್ RNA ಕೊಡೋ ತಗೊಳ್ಳಿ, ಅದರಲ್ಲಿ 100ಕ್ಕೆ 99% ನೈಟ್ರೋಜನ್ ಇಂದ ಆಗಿರುತ್ತೆ. ಜಸ್ಟ್ ಇಂಡೈರೆಕ್ಟ್ ಆಗಿ ನೈಟ್ರೋಜನ್ ನಮ್ಮ ಬಾಡಿಗೆ ಬೇಕೇ ಬೇಕು. ಆ ತರ ಬೇಕೇ ಬೇಕಂದಾಗ ಕಾಮನ್ ಆಗಿ ಇರುತ್ತೆ. ನಾವು ಯಾವ್ದಿಂದ ಡಿಪೆಂಡ್ ಆಗ್ತೀವಿ, ಫಾರ್ ಪ್ಲಾಂಟ್ಸ್ಗೋಸ್ಕರ ಅದನ್ನು ಕೂಡ ತಗೋತೀವಿ. ಯಾವ್ದನ್ನ ನೈಟ್ರೋಜನ್, ಯಾವ್ದು ಲೆಗ್ಯುಮಿನಸ್ ಪ್ಲಾಂಟ್ಸ್ ಅನ್ನ ಅಬ್ಸರ್ವ್ ಮಾಡ್ಕೊಂಡು ನಾವು ತಗೋತೀವಿ. ನೆಕ್ಸ್ಟ್ ಪ್ಲಾಂಟ್ಸ್ ಅಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ ತಗೊಂಡೋಗ್ಬೇಕಾದ್ರೆ ಪಿಕ್ಚರ್ ಪ್ಲಾಂಟ್ಸ್, ವಿನಸ್ ಫ್ಲೈ ಟ್ರಾಪ್ಸ್, ನೆಕ್ಸ್ಟ್ ಕೋಬ್ರಾ ಲಿಲಿ, ಈ ಮೂರು ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಎಕ್ಸಾಂಪಲ್ ಕೂಡ ತಗೋಬಹುದು. ನೆಕ್ಸ್ಟ್ ಅನದರ್ ಒನ್ ಈಸ್ ಸಾಪ್ರಫೈಟ್ಸ್, ಕೊಳೆ ತಿನಿಗಳು ಅಂತ ಕರೀತಾರೆ. ಅಥವಾ ದೇ ಫೀಡ್ ಡೆಡ್ ಅಂಡ್ ಡಿಕೇಯಿಂಗ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ಸ್, ಲಿವಿಂಗ್ ಆರ್ಗನಿಸಮ್ನ ಅಂದ್ರೆ ಸತ್ತೋಗಿರೋ ಆರ್ಗ್ಯಾನಿಕ್ ಮ್ಯಾಟರ್ನ ತಿನ್ನುವಂಥದ್ದು. ಅದು ಎಕ್ಸಾಂಪಲ್ಸ್ ಫಂಗೈಸ್. ಫಂಗೈಲಿ ಮೇಜರ್ ಗ್ರೂಪ್ ಈಸ್ ಮಶ್ರೂಮ್ಸ್. ಮಶ್ರೂಮ್ಸ್ ನ ಕಲಿಬೇಕಾದ್ರೆ ದ ಫ್ಲಫಿ ಅಂಬ್ರೆಲ್ಲಾ ಲೈಕ್ ಪ್ಯಾಚಸ್, ಅದು ನೋಡೋಕೆ ಒಂಥರ ಛತ್ರಿ ತರಾನೇ ಇರುತ್ತೆ, ಪ್ಯಾಚಸ್ ತರ ಇರುತ್ತೆ. ಅದು ಎಲ್ಲಿ ಕಾಮನ್ ಆಗಿ ಬೆಳೆಯೋದು, ಗ್ರೋಯಿಂಗ್ ಇನ್ ಮಾಯ್ಸ್ಟ್ ಸಾಯಿಲ್ಸ್ ಅಥವಾ ಬಾರ್ಕ್ ಟ್ರೀಸ್, ಅಥವಾ ಮರಗಳದ್ದು ಕೊಳ್ತೋಗಿರೋ ಮರಗಳು ಅಥವಾ ಸಾಯಿಲ್ ಅಲ್ಲಿ ಇರುತ್ತೆ. ಅದು ಮಾಯ್ಸ್ಟ್ ಪ್ಲೇಸ್ ಅಲ್ಲಿ ಸಾಮಾನ್ಯವಾಗಿ ಬೆಳೀತಾ ಇರುತ್ತೆ. ಹಾಗಾಗಿ ಜಸ್ಟ್ ಅದನ್ನ ಸಾಪ್ರಫೈಟ್ಸ್, ಯಾವ್ದನ್ನ ಡೆಡ್ ಆಗಿರುವಂತ ಬಾಡಿ ಮೇಲೆ ಬೆಳ್ಕೊಂಡು ಹೋಗ್ತಿರುತ್ತೆ. ಅದು ಎಕ್ಸಾಂಪಲ್ಸ್ ಫಂಗೈ ಅಂಡ್ ಮಶ್ರೂಮ್ಸ್. ನೋಡಿಲ್ವಾ? ಓಕೆ, ನೆಕ್ಸ್ಟ್ ಸಿಂಬಾಯಸಿಸ್. ಸಿಂಬಾಯಸಿಸ್ ಕಾಮನ್ ಆಗ್ಬೇಕಾದ್ರೆ ಬೆನಿಫಿಟ್ಸ್ ಬೋತ್ ಆಫ್ ದೆಮ್ಸ್, ಅಂದ್ರೆ ಸೆಲ್ಫ್ ಅದನ್ನೇ ಕೂಡ ಬೆನಿಫಿಟ್ ಆಗಿ ತಗೋಬಹುದು. ಎಕ್ಸಾಂಪಲ್ ಇಸ್ ಆಲ್ಗೆ ಅಂಡ್ ಫಂಗೈಸ್. ಆಲ್ಗೆ ಹೋಗ್ಬೇಕಾರೆ ಇಸ್ ಲೈಕೆನ್ಸ್ ಕೂಡ ತಗೋತೀವಿ. ಸಾಮಾನ್ಯವಾಗಿ ಮರದ ತೊಗಟೆ ಮೇಲೆ ವೈಟ್ ಪ್ಯಾಚಸ್ ತರ ಬೆಳೆದಿರುತ್ತೆ, ನೋಡಿರುತ್ತೆ ಆಲ್ಮೋಸ್ಟ್. ಈ ಲೈಕೆನ್ಸ್ ನ ಹೇಳ್ಬೇಕಾರೆ ಸ್ಟೋನ್ ಫ್ಲವರ್ ಅಥವಾ ಕಲ್ಲು ಅಂತ ಕರೀತಾರೆ. ಅದನ್ನ ಪ್ಲಾಂಟ್ ಅಲ್ಲಿಂದ ಹೋಗ್ಬೇಕಾರೆ ಲೈಕೆನ್ಸ್ ಇಂದ ಪ್ಲಾಂಟ್ಸ್ಗೆ, ಪ್ಲಾಂಟ್ಸ್ ಇಂದ ಲೈಕೆನ್ಸ್ಗೆ ಎರಡು ಕೂಡ ಬೆನಿಫಿಟ್ ತಗೋತಿರುತ್ತೆ. ತಗೋಬೇಕಾರೆ ಆ ಲೈಕೆನ್ಸ್ ಹೇಗಿರುತ್ತೆ, ಸಿಂಬಾಯ್ಸಿಸ್ ಅಂದ್ರೆ ಬೋತ್ ಆಫ್ ಬೆನಿಫಿಟ್ಸ್ ಗೊತ್ತಾಗಬಹುದು. ಲೈಕೆನ್ಸ್ ಅದರ್ ಫಾರ್ಮ್ ಅಲ್ಲಿ ಯೂಸ್ ಮಾಡ್ಬೇಕಾದ್ರೆ ಮೇಕಿಂಗ್ ಆಫ್ ಲಿಟ್ಮಸ್ ಪೇಪರ್ಸ್ ಅಲ್ಲಿ ಬ್ಲೂ ಲಿಟ್ಮಸ್ ಅಂಡ್ ರೆಡ್ ಲಿಟ್ಮಸ್ ಪೇಪರ್ಸ್ ಯೂಸ್ ಮಾಡೋದು ಆಸಿಡ್ ಅಂಡ್ ಬೇಸ್ ಅನ್ನ ಕಂಡುಹಿಡಿಯೋದಕ್ಕೆ, pH ವ್ಯಾಲ್ಯೂಸ್ ಅನ್ನು ಕಂಡುಹಿಡಿಯೋದಕ್ಕೆ ಬಳಸ್ತಾರೆ. ನೆಕ್ಸ್ಟ್ ಅನೋಮೀಸ್ ಲೈಕೆನ್ಸ್ ಅಲ್ಲಿ ಯೂಸ್ ಮಾಡೋದು ಜಸ್ಟ್ ಫುಡ್ ಡಿಶಸ್ ಆಗಿ ಯೂಸ್ ಮಾಡ್ತಾರೆ. ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಅಲ್ಲಿ ಯೂಸ್ ಮಾಡಿಕೊಂಡು ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಹೇಗಿರುತ್ತೆ ಅಂದ್ರೆ ನಾನು ಮೇಜರ್ ಕಂಟೆಂಟ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಮತ್ತೆ ಅದರ ಎಕ್ಸಾಂಪಲ್ಸ್, ಪ್ಯಾರಾಸಿಟಿಕ್ ಎಕ್ಸಾಂಪಲ್ಸ್, ಅದನ್ನ ಒಂದು ಕಂಟೆಂಟು, ಮತ್ತೆ ಫುಡ್ ಚೈನ್ ಬಗ್ಗೆ ಒಂದು ಕಂಟೆಂಟ್, ಆ ಥರ ಕಂಟೆಂಟು. ಆ ಜೊತೆಗೆ ಒಂದು ನೈಟ್ರೋಜನಸ್ ಅಥವಾ ನೈಟ್ರೋಜನ್ ಇನ್ ಅಟ್ಮಾಸ್ಫಿಯರಿಕ್, ಲೆಗ್ಯುಮಿನಸ್ ಪ್ಲಾಂಟ್ಸು, ಮತ್ತೆ ರೈಸೋಬಿಯಂ ಬ್ಯಾಕ್ಟೀರಿಯಾಸು, ಮತ್ತೆ ಅದು ಬಿಟ್ಟು ನೆಕ್ಸ್ಟ್ ಹೋಗ್ಬೇಕಾದ್ರೆ ಫೋಟೋಸಿಸ್ ಬಗ್ಗೆ ರಾ ಮೆಟೀರಿಯಲ್ಸು. ಅದಾದ್ಮೇಲೆ ನೆಕ್ಸ್ಟು ಹೈಡ್ರೋಜನ್ ಟೆಸ್ಟ್, ಅದು ಕಾಮನ್ ತಗೋಬಹುದು. ನೀವು ಒಂದು ಕಂಟೆಂಟ್ನ ತೊಗೊಂಡೋದ್ರೆ ಮೇಜರ್ ಕಾನ್ಸೆಪ್ಟ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜಸ್ಟ್ ಬ್ರೀಫ್ ಅಂದರೆ ಓವರ್ ಆಲ್ ಆಗಿ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಕೆಲವೊಂದು ಬೋರ್ಡ್ ಮೇಲೆ ಬರೆದಿರೋ ಪರವಾಗಿಲ್ಲ, ಬಟ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಕೆಲವೊಂದು ಕಂಟೆಂಟ್ನ ಹಾಗೆ ಜಸ್ಟ್ ನಾರ್ಮಲ್ ಆಗಿ ಹೇಳ್ಕೊಂಡು ಹೋಗಿದ್ದೀನಿ. ಹಾಗಾಗಿ ಕೆಲವೊಂದು ಕಂಟೆಂಟ್ನ ಮೇನ್ ಟಾಪಿಕ್ ಯಾವ್ದಿರುತ್ತೆ, ಕ್ವಶನೈಸರೈಸ್ ಆಗಿರುತ್ತೆ, ಅದನ್ನ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು.